ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಅದೇ ರೀತಿ ನೋಡ್ಬೋದು, ಅಂಬಿಕಾ ಯೂಟ್ಯೂಬ್ ಚಾನಲ್ ಸ್ವೀಟ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಅದೇ ರೀತಿ ನಾವು ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮೆಂತೆ, ಟೊಮೊಟೊ, ಈರುಳ್ಳಿ ಸೇರಿಸ್ಕೊಂಡು ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ಯಾವ ಥರ ಅಂತೇಳಿ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಅಷ್ಟೇ ಸಖತ್ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಟೊಮೊಟೊ ಗೊಜ್ಜು. ನೋಡ್ಬೋದು ಫ್ರೆಂಡ್ಸ್, ಈಗ ಪ್ಯಾನ್ ಹೀಟಾಗಿದೆ. ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಆಯಿಲ್ ಹೀಟಾಗಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಏನು ಅವಶ್ಯಕತೆ ಇಲ್ಲ. ನೋಡ್ಬೋದು ಫ್ರೆಂಡ್ಸ್, ಈಗ ಈರುಳ್ಳಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೆ ಅಷ್ಟೇ ಟೇಸ್ಟಾಗಿರುತ್ತೆ ಗೊಜ್ಜು. ಸ್ವಲ್ಪ ಗ್ಯಾಸ್ ಹೈ ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಏನಪ್ಪ ಅಂದರೆ ಈಗೀಗ ಒಂದು ಸ್ವಲ್ಪ ಹುಷಾರಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಇವತ್ತು ನಿನ್ನೆಯಿಂದನೂ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಡುಗೆ ಎಲ್ಲ ಅಂತಲೇ ಹೇಳ್ಬೋದು. ಒಂದು 4-5 ದಿನವೂ ಎದ್ದೇಳಕ್ಕೂ ಅಷ್ಟು ಸುಸ್ತು ಅನ್ನಿಸ್ತಾ ಇತ್ತು. ಇಷ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ. ಅವಾಗೇ ನಮಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ರೈಸು, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಆದರೂ ತಿನ್ಬೋದು ನಾವು. ಅಷ್ಟು ಟೇಸ್ಟ್ ಕೊಡುತ್ತೆ ಪಲ್ಯ. ನೋಡ್ಬೋದು ಫ್ರೆಂಡ್ಸ್, ಇನ್ನೂ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಒಂದು ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಇಷ್ಟಾದ್ರೂ ಸಾಕು. ಇಷ್ಟಾಗಿದೆಯಲ್ಲ, ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜಿನ 3 ಟೊಮೊಟೊ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಂತ ಒಂದು 6 ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊತೀನಿ. ನೀಟಾಗಿ ಕಟ್ ಮಾಡಿ 2-3 ಟೈಮ್ ವಾಶ್ ಮಾಡ್ಕೋಬೇಕು. ಯಾಕಂದ್ರೆ ಸಣ್ಣ ಮಣ್ಣು ಇರುತ್ತೆ ಇದರಲ್ಲಿ. ಆ ಕಾರಣಕ್ಕೆ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಅವಾಗೇ ನಮಗೆ ಚೆನ್ನಾಗಿ ಟೇಸ್ಟ್ ಕೊಡೋದು. ನೋಡ್ಬೋದು ಫ್ರೆಂಡ್ಸ್, ಈಗ ಮೆಂತ್ಯ ಸೊಪ್ಪು ಸೇರಿಸ್ಕೊಂಡಿದ್ದೀನಲ್ಲ, ಏನಪ್ಪ ಅಂದರೆ ಅದಕ್ಕೂ ನೀವೇ ರುಚಿಗೆ ತಕ್ಕಷ್ಟು ಉಪ್ಪು. ಹಂಗೆ ಕೈ ಅಳತೆನೇ ಸಾಲ್ಟ್ ಗೊತ್ತಾಗೋದು. ಯಾಕಂದರೆ ಸ್ಪೂನಿಂದ ಹಾಕಿದರೆ ಅಳತೆ ಗೊತ್ತಾಗಲ್ಲ. ಇನ್ನೊಂದು ಏನಪ್ಪ ಅಂದರೆ ಕೈಯಿಂದ ಹಾಕೋದ್ರಿಂದ ಸಾಲ್ಟು ನಮಗೆ ರುಚಿನೂ ಹೆಚ್ಚಾಗುತ್ತೆ. ಈಗ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್ ಅಷ್ಟು. ಇನ್ನೊಂದು ಏನಪ್ಪ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ. ಸಪ್ಪೆ ಇದೆ, ಖಾರದ ನೋಡಾಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ.
ಟೇಸ್ಟ್ ಮಾತ್ರ ಅಮೋಘ ಅಂತಲೇ ಹೇಳ್ಬೋದು. ಇದ್ರ ಮುಂದೆ ನಮಗೆ ಚಿಕನ್ನು ಮಟನ್ನು ಯಾವುದೇ ಥರನೂ ಇದಕ್ಕೆ ಸಾಟಿ ಆಗಲ್ಲ ಅಂತ ಹೇಳ್ತೀನಿ. ಅಷ್ಟು ಟೇಸ್ಟಿಯಾಗಿರ್ತಿದ್ದು ರೊಟ್ಟಿ, ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ ನೋಡ್ಬೋದು. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗ್ಯಾಸ್ ಹೈಯಲ್ಲಿ ಇಡಬೇಕಾಗುತ್ತೆ. ಈ ಮೂಮೆಂಟಲ್ಲಿ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು. ಹಾಗೆ ನಮಗೆ ರುಚಿ ಜಾಸ್ತಿ ಆಗುತ್ತೆ. ಏನಪ್ಪ ಅಂದ್ರೆ ಒಂದು ಮುಚ್ಚಳನ ಮುಚ್ಚಿ ಬಿಡೋಣ ಒಂದು 5 ನಿಮಿಷ. ನೋಡ್ಬೋದು ಫ್ರೆಂಡ್ಸ್, ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡ್ಬೋದು ಫ್ರೆಂಡ್ಸ್, 5 ನಿಮಿಷ ಆಗಿದೆಲ್ಲ, ತೆಗೆದು ನೋಡೋಣ. ಚೆನ್ನಾಗಿ ಬೇಯ್ತಾ ಇದೆ ಟೊಮೊಟೊ ಗೊಜ್ಜು. ಆಯಿಲೆಲ್ಲ ಮೇಲೆ ಬಂದಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಮೆಂತ್ಯ, ಈರುಳ್ಳಿ, ಟೊಮೊಟೊ ಗೊಜ್ಜು ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಈಗ ಇನ್ನೊಂದು 5 ನಿಮಿಷ ಬಿಡೋಣ, ಅಷ್ಟೇ ರೆಡಿ ಆಗುತ್ತೆ ನಮ್ಮ ಟೊಮೊಟೊ ಗೊಜ್ಜು. ಈಗ ಇನ್ನೊಂದು 5 ನಿಮಿಷ ಮುಚ್ಚಳನ ಮುಚ್ಚಿ ಬಿಡೋಣ. ನೋಡ್ಬೋದು ಫ್ರೆಂಡ್ಸ್, 5 ನಿಮಿಷ ಆಗಿದೆ. ಚೆನ್ನಾಗಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಮೆಂತ್ಯ, ಈರುಳ್ಳಿ, ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ನೋಡ್ಬೋದು, ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ.